SSD ಟೋಕನ್ಸ್ ಅಂದರೆ ಸ್ಲಾಟೆಡ್ ಸರ್ವದರ್ಶನ ಟೋಕನ್ಸ್ ಅಂತ ಕೊಡ್ತಾರೆ. ಸೊ ನಾವು 300 ರೂಪೀಸ್ ಟೋಕನ್ ತೊಗೊಂಡಿಲ್ಲ. ಆನ್ಲೈನಲ್ಲಿ 3 months ಅರ್ಲಿ ಕೊಡ್ತಾರೆ. ಎವ್ರಿ ಮಂತ್ ಕಂಪ್ಲೀಟ್ ಕೋಟಾನ 24th ಆಫ್ ದಟ್ ಮಂತ್ ರಿಲೀಸ್ ಮಾಡ್ತಾರೆ. ಸೊ ನಮಗೆ ಆ ಟೋಕನ್ನ ತೊಗೊಂಡ್ಲಿಲ್ಲ ನಾವು, ಅಂದರೆ ಸಿಕ್ಕಿಲ್ಲ. ಸೊ ನಾವು ಇಮಿಡಿಯೇಟ್ಲಿ ಪ್ಲ್ಯಾನ್ ಆಗಿರೋದ್ರಿಂದ ನಾವು ರ್ಯಾಂಡಮ್ ಆಗಿ ವಾಕಿನ್ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಸರ್ವದರ್ಶನ ಅಂತ ಒಂದು ವಿತೌಟ್ ಟೋಕನ್ಸ್ ಏನೂ ಇಲ್ಲ ಅಂತಂದರೆ ನೀವು ಸರ್ವದರ್ಶನ ಸ್ಲಾಟಿಗೆ ಹೋಗ್ಬೋದು. ಬಟ್ ಅಲ್ಲಿ ಏನು ಪ್ರಾಬ್ಲಮ್ ಅಂತಂದರೆ ನಿಮಗೆ 18 to 20 hours ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ತಪ್ಪಿಸ್ಬೇಕು ಅಂತಂದರೆ ನಿಮಗೆ ಎವ್ರಿ ಡೇ ನಿಮಗೆ ಸ್ಲಾಟೆಡ್ ಸರ್ವದರ್ಶನ ಟೋಕನ್ಸ್ ಅಂತ ಕೊಡ್ತಾರೆ. ಸೊ ಕರೆಂಟ್ಲಿ ಇವತ್ತು 5 o'clock ಇಂದ 4 o'clock ಇಂದ 5 o'clock ಕೊಡ್ತಾರೆ. ಸೊ ಅದು ಎಲ್ಲಿ ಅಂತಂದರೆ ಬಸ್ ಸ್ಟ್ಯಾಂಡ್ ಕಡೆ ಹತ್ರ ಕೊಡ್ತಾರೆ, ರೈಲ್ವೆ ಸ್ಟೇಷನ್ನು, ಮತ್ತು ಅಲ್ಪಿರಿ ಏನು ಸ್ಟೆಪ್ಸ್ ಹತ್ತೀವಲ್ಲ ಅಲ್ಲಿ ಭೂದೇವಿ ಕಾಂಪ್ಲೆಕ್ಸ್ ಅಂತ ಅಲ್ಲಿ ಕೊಡ್ತಾರೆ. ಸೊ ಈ 3 ಪ್ಲೇಸಸಲ್ಲಿ ನಮಗೆ ಸ್ಲಾಟೆಡ್ ಸರ್ವದರ್ಶನ ಟೋಕನ್ಸ್ನ ಕೊಡ್ತಾರೆ. ಸೊ ಆ ಟೋಕನ್ಸ್ನ ನಾವು ತೊಗೊಂಡ್ರೆ ನಮಗೆ ಈ ಸರ್ವದರ್ಶನ ಕ್ಯೂ ಅಲ್ಲೇ ಬಿಡ್ತಾರೆ. ಬಟ್ ನಮಗೆ ಟೈಮ್ ಸ್ಲಾಟ್ ಇರುತ್ತೆ. ಆ ಟೈಮ್ ಸ್ಲಾಟಲ್ಲಿ ಬಂದುಬಿಟ್ಟು ನಾವು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಸೊ ದಟ್ ವಿಲ್ ಟೇಕ್ಸ್ ಅರೌಂಡ್ 4 to 6 hours ನಮಗೆ ಯೂಶಲಿ ಟೈಮ್ ತೊಗೊಳುತ್ತೆ. ಸೊ ನಮಗೆ 300 ರೂಪೀಸ್ ಟೋಕನ್ ಏನಾದ್ರು ತೊಗೊಂಡಿದ್ದಿದ್ರೆ, ಸೊ 3 months ಅರ್ಲಿ ಏನು ಬುಕ್ ಮಾಡ್ತಿದ್ವಲ್ಲ, ಸೊ ಅದಕ್ಕೆ ನಮಗೆ ಮಿನಿಮಮ್ 3 to 4 hours ಟೈಮ್ ತೊಗೋತಾ ಇತ್ತು. ಬಟ್ ಈ ಸ್ಲಾಟೆಡ್ ಸರ್ವದರ್ಶನ ಟೋಕನ್ ತೊಗೊಂಡ್ರೆ ನಮಗೆ ಸೊ ಅಟ್ಲೀಸ್ಟ್ 4 to 6 hours ಒಳಗಡೆ ದರ್ಶನ ಆಗುತ್ತೆ. ಅದು ಡಿಪೆಂಡು, ನೀವು ವೀಕೆಂಡ್ ಹೋಗ್ತಾ ಇದ್ದೀರೋ, ವೀಕ್ ಡೇ ಹೋಗ್ತಾ ಇದ್ದೀರೋ. ಸೊ ಯಾವುದಾದ್ರೂ ಹಬ್ಬ ಹರಿದಿನ ಆ ಟೈಮಲ್ಲಿ ಹೋದರೆ ಡೆಫಿನೆಟ್ಲಿ ಅದು ಇನ್ನೂ ಜಾಸ್ತಿ ಆಗುತ್ತೆ. ಬಟ್ ಇವತ್ತು ಸ್ಯಾಟರ್ಡೆ, ಇವತ್ತು ಫ್ರೈಡೇ, ನಮಗೆ ನಾಳೆಗೆ ದರ್ಶನಕ್ಕೆ 24 hours ಇರುತ್ತೆ. ಸೊ ನಾಳೆ ದರ್ಶನಕ್ಕೆ ಇವತ್ತೇ ಟೋಕನ್ ಕೊಡ್ತಾರೆ. ಸೊ ಆ ದರ್ಶನಕ್ಕೋಸ್ಕರ ನಾವು ಟೋಕನ್ ಕೊಡ್ತಾ ಇದ್ವಿ. ಸೊ ನಾವು ಈ 3 ಕಡೆ ಕೊಡ್ತಾರಲ್ಲ, ಈಗ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ನು, ಅಲ್ಲಿ ಹೋಗ್ತಾ ಇಲ್ಲ. ನಾವು ಭೂದೇವಿ ಕಾಂಪ್ಲೆಕ್ಸ್ ಅಂತ ಏನಿದೆ ಅಲ್ಪಿರಿ ಸ್ಟೆಪ್ಸ್ ಹತ್ರ, ಅಲ್ಲಿ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ಅಲ್ಲಿ ಶೆಲ್ಟರ್ ಇದೆ. ಆಮೇಲೆ ಇನ್ ಕೇಸ್ ಮಳೆ ಬಂತು, ಬಿಸಿಲು ಇತ್ತು ಅಂತಂದರೆ ನಮಗೆ ಆರಾಮಾಗಿ ಸ್ವಲ್ಪ ನಿಂತ್ಕೋಬೋದು. ಸೊ ಇವೆರಡು ಏನು ಕಾಂಪ್ಲೆಕ್ಸಲ್ಲಿ ಏನು ಶೆಲ್ಟರ್ ಇಲ್ಲ. ಆಮೇಲೆ ಅಲ್ಲೇ ಬಸ್ ಸ್ಟ್ಯಾಂಡ್ ಮತ್ತು ರೈಲ್ವೆ ಸ್ಟೇಷನ್ ಅಲ್ಲ, ಜನ ಅಲ್ಲೇ ಇಳಿತಾರೆ, ಸೀದಾ ಅಲ್ಲಿಗೆ ಹೋಗ್ಬಿಡ್ತಾರೆ ಟೋಕನ್ ತೊಗೊಳಕ್ಕೆ. ಸೊ ಭೂದೇವಿ ಕಾಂಪ್ಲೆಕ್ಸ್ ಆದರೆ ಒಂದು 5 to 6 kilometers ದೂರ ಇದೆ. ಸೊ ಅದಕ್ಕೋಸ್ಕರ ರಶ್ ಕಡಿಮೆ ಇರ್ಬೋದು ಅಂತ ಅಂದ್ಕೊಂಡು ನಾವು ಅಲ್ಲಿಗೆ ಹೋಗಿದ್ದೀವಿ. ಸೊ ಈ SSD ಟೋಕನ್ಸ್ ಎವ್ರಿ ಡೇ 10,000 to 15,000 ಟೋಕನ್ಸ್ ಕೊಡ್ತಾರೆ. ಸೊ ಫಸ್ಟ್ ಕಮ್ ಫಸ್ಟ್ ಸರ್ವ್. ಸೊ ಯಾರಿಗೆ ಫಸ್ಟ್ ಟೋಕನ್ ಸಿಗುತ್ತೋ ಅವರಿಗೆ ಆ ಅರ್ಲಿ ಸ್ಲಾಟ್ ಸಿಗುತ್ತೆ. ನೋಡೋಣ, ಆ ಟೋಕನ್ ತೊಗೊಳಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಅದಕ್ಕೂ ಕ್ಯೂ ಇರುತ್ತೆ. ನಮಗೆ ಹೋದ ತಕ್ಷಣ ಬರಪ್ಪ ಟೋಕನ್ ಕೊಡ್ತೀವಿ ಅಂತ ಏನು ಕೊಡೋದಿಲ್ಲ. ಸೊ ಅದಕ್ಕೂ 2 to 3 hours ಕ್ಯೂ ಅಲ್ಲಿ ಇಟ್ಕೋಬೇಕು. ಸೊ ಹರಸಾಧನೆ ಇದೆ ಇವತ್ತು. ಅದಕ್ಕೋಸ್ಕರ 2 ದೋಸೆ ತಿಂದ್ಬಿಟ್ಟು ಸ್ವಲ್ಪ ಗಟ್ಟಿ ಆಗಿಬಿಟ್ಟು ಕ್ಯೂ ಅಲ್ಲಿ ಇಟ್ಕೊಳಕ್ಕೆ ಹೊರಟಿದ್ದೀವಿ. ಸೀದಾ ಈಗ ನಾವು ಭೂದೇವಿ ಕಾಂಪ್ಲೆಕ್ಸಿಗೆ ಹೋಗಿ ಪಾರ್ಕ್ ಮಾಡಿ ನಿಮಗೆ ಅಲ್ಲಿ ಯಾವ ಥರ ಟೋಕನ್ ಕೊಡ್ತಾರೆ ಏನಂತ ಮತ್ತೆ ಫರ್ದರ್ ಇನ್ಫಾರ್ಮೇಷನ್ ಕೊಡ್ತೀನಿ. ಬನ್ನಿ ಅಲ್ಲಿಗೆ ಹೋಗೋಣ. ಈಗ ನಾನೇನು ಬಂದಿದ್ದೀನಲ್ಲ, ಇದು ಭೂದೇವಿ ಕಾಂಪ್ಲೆಕ್ಸು. ಸೊ ಇಲ್ಲಿ ಸರ್ವದರ್ಶನ ಟೋಕನ್, ಸ್ಲಾಟೆಡ್ ಸರ್ವದರ್ಶನ ಟೋಕನ್ ಕೊಡ್ತಾರೆ. 1 o'clock ಈ ಗೇಟ್ ಓಪನ್ ಮಾಡ್ತಾರೆ. ಟೋಕನ್ ಕೊಡೋದು 4 o'clock. ಸೊ ನೀವೇನಾದರೂ ಟೋಕನ್ ತೊಗೋಬೇಕಂತಂದರೆ ಆಧಾರ್ ಕಾರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಎಲ್ಲರೂ ಎಷ್ಟು ಜನ, ಈಗ ನೀವು 10 ಜನ ಗ್ರೂಪ್ ಹೋಗ್ತಾ ಇದ್ದೀರಾ ಅಂತಂದರೆ 10 ಜನನೂ ಕ್ಯೂ ಅಲ್ಲಿ ಇಟ್ಕೋಬೇಕು. 10 ಜನದ್ದು ಆಧಾರ್ ಕಾರ್ಡ್ ಬೇಕು. ಆಮೇಲೆ ನಿಮ್ಮದು ಫೋಟೋ ತೆಗಿತಾರೆ, ಆಧಾರ್ ನಂಬರ್ನ ಅದರಲ್ಲಿ ಆ ಟೋಕನಲ್ಲಿ ಹಾಕ್ತಾರೆ. ಸೊ ನೀವು ಆ ಟೈಮಿಗೆ ನೆಕ್ಸ್ಟ್ ಡೇ ಅಂದರೆ ನಾಳೆ ನೀವು ದರ್ಶನಕ್ಕೆ ಹೋಗ್ಬೋದು. ಇವತ್ತು ಫ್ರೈಡೇ, ಫ್ರೈಡೇ 11th July. ಸೊ ನಾಳೆ 12th Julyಗೆ ನಮಗೆ ಟೋಕನ್ ಸಿಗುತ್ತೆ. ಅಂದರೆ ಮಧ್ಯಾಹ್ನ 12 o'clock ಮಧ್ಯಾಹ್ನದ ಮೇಲೆ ನಮಗೆ ಟೋಕನ್ ಸಿಗುತ್ತೆ ನಾಳೆ. ಸೊ ನಾಳೆ ದರ್ಶನಕ್ಕೆ ನಾವು ಹೋಗ್ಬೋದು ಇವತ್ತು ಟೋಕನ್ ತೊಗೊಂಡ್ರೆ. ಈ ಟೋಕನ್ ನಾನು ಮುಂಚೆ ಹೇಳ್ದಂಗೆ 3 ಕಡೆ ಕೊಡ್ತಾರೆ. ಬಸ್ ಸ್ಟ್ಯಾಂಡ್ ಕಡೆ ಒಂದು ಕಡೆ, ರೈಲ್ವೆ ಸ್ಟೇಷನ್ನು, ಆಮೇಲೆ ಇದು ಭೂದೇವಿ ಕಾಂಪ್ಲೆಕ್ಸ್ ಅಂತ.
ಅದು ಶ್ರೀನಿವಾಸ ಕಾಂಪ್ಲೆಕ್ಸ್ ಅಂತ ಇದೆ. ಸೊ ಅದು 3 ಕಾಂಪ್ಲೆಕ್ಸ್ ಹೆಸರು ಕೆಳಗಡೆ ಹಾಕಿರ್ತೀನಿ. ನೀವು ನಿಮಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಹೋಗಿ. ಸೊ ಆಧಾರ್ ಕಾರ್ಡ್ ಹಾರ್ಡ್ ಕಾಪಿ ತೊಗೊಂಬನ್ನಿ, ಸಾಫ್ಟ್ ಕಾಪಿ ಮೊಬೈಲಲ್ಲೆಲ್ಲ ಇಟ್ಕೊಂಬರ್ಬೇಡಿ. ಒರಿಜಿನಲ್ ಆಗಿರ್ಬೋದು, ಪ್ರಿಂಟೌಟ್ ಆಗಿರ್ಬೋದು, ಯಾವ್ದಾರ ಆಗಿರಲಿ ಹಾರ್ಡ್ ಕಾಪಿ. ಆಧಾರ್ ಬಿಟ್ಟರೆ ಬೇರೆ ಯಾವುದನ್ನು ಅಲೋ ಮಾಡಲ್ಲ. ಸೊ ಆಧಾರ್ ಈಸ್ ವೆರಿ ಇಂಪಾರ್ಟೆಂಟ್, ಒಂದನೇದು. ಸೆಕೆಂಡ್ನೇದು, ನೀವು ಇಲ್ಲಿ ಬರಬೇಕಾದ್ರೆ ನೀರು ಊಟ ಏನಾದ್ರು ತೊಗೊಂಡು ಬನ್ನಿ. ಯಾಕಂದರೆ 3 to 4 hours ನೀವು ಕ್ಯೂವಲ್ಲಿ ಇಟ್ಕೋಬೇಕು ಆ ಟೋಕನ್ ತೊಗೊಳಕ್ಕೆ. ಸೊ ಇದು ಫ್ರೀ ಇರುತ್ತೆ, ಈ ಟೋಕನ್ನು ಕಂಪ್ಲೀಟ್ಲಿ ಫ್ರೀ, ನಿಮಗೆ ಏನು ಪೇ ಮಾಡಬೇಕಾಗಿಲ್ಲ. ಸೊ ನಿಮಗೆ ಈ ಟೋಕನ್ ಜೊತೆಗೆ 300 ರೂಪೀಸ್, ಈ ಟೋಕನ್ ಜೊತೆಗೆ ಒಂದು ಲಡ್ಡು ಫ್ರೀ ಕೊಡ್ತಾರೆ ದರ್ಶನ ಆದಮೇಲೆ, ಸೊ ನಾಳೆಗೆ. ಆಮೇಲೆ ಇದು ಫ್ರೀ ಟೋಕನ್ ಇರೋದ್ರಿಂದ ನೀವು ಎಲ್ಲೂ ಏನು ಪೇ ಮಾಡಲ್ಲ. ನಿಮಗೆ ಈ ಟೋಕನ್ ತೊಗೊಂಡ್ರೆ SSD ಸ್ಲಾಟೆಡ್ ಸರ್ವದರ್ಶನ ಟೋಕನ್ ತೊಗೊಂಡ್ರೆ ನಿಮಗೆ 6 to 7 hours ದರ್ಶನ ಆಗುತ್ತೆ, ಅದು ನಾಳೆಗೆ. ಸೊ ಇದು ಪರಿಸ್ಥಿತಿ. ನಿಮಗೇನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ. ನಿಮಗೆ ಎಲ್ಲರಿಗೂ ಇದು ಹೆಲ್ಪ್ ಆಗಲಿ ಅಂತ ನಾನು ಕಂಪ್ಲೀಟಾಗಿ ವಿವರಿಸ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಈ ವಿಡಿಯೋ ನೋಡಿದಾಗ ನಿಮಗೆ ಲೈಕ್ ಆಗುತ್ತೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಟೈಮು ಇನ್ ಕೇಸ್ ನೀವು ಇಮಿಡಿಯೇಟಾಗಿ ಈ ಟೋಕನ್ ತೊಗೊಂಡು, ಸ್ಲಾಟೆಡ್ ಸರ್ವದರ್ಶನ ಟೋಕನ್ ತೊಗೊಂಡು, ಅಥವಾ ಇಮಿಡಿಯೇಟ್ಲಿ ವಿತೌಟ್ 300 ರೂಪೀಸ್ ಟೋಕನ್ ಇಲ್ದಂಗೆ ಹೋಗಬೇಕು ಅಂತಂದರೆ ಈ ಥರ ನೀವು ಬರ್ಬೋದು. ಸೊ ಲಾಸ್ಟ್ ಟೈಮ್ ನಾನು ನಡ್ಕೊಂಡು ಹೋಗಿದ್ವಿ, ಸೊ ಈ ಸತಿನೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಂದು, ಈ ಟೋಕನ್ ತೊಗೊಂಡ್ರೆ ನೀವು ನಡ್ಕೊಂಡಾರ ಹೋಗ್ರಿ, ಬಸ್ಸಲ್ಲಾರ ಹೋಗ್ರಿ, ಜೀಪಲ್ಲರೇ, ವ್ಯಾನು, ನಿಮ್ದು ಓನ್ ವೆಹಿಕಲ್ಲಾರ ಹೋಗ್ಬೋದು, ಎದರಲ್ಲಾರ ಹೋಗ್ಬೋದು. ಸೊ ನಿಮಗೆ ಆ ಟೈಮ್ ಸ್ಲಾಟ್ ಯಾವ ಸಿಕ್ಕಿರುತ್ತೋ ಆ ಟೈಮ್ ಸ್ಲಾಟಲ್ಲಿ ನೀವು ಎಂಟರ್ ಆಗ್ಬೋದು. ಸೊ ತಿರುಪತಿಗೆ ಬಂದಾಗ ಸ್ವಲ್ಪ ನಿಯಮ ನಿಷ್ಠೆಗಳನ್ನು ಮೇಂಟೈನ್ ಮಾಡಿ ಅಂತ ಹೇಳ್ತೀನಿ. ಸ್ಮೋಕ್ ಮಾಡೋದು, ಡ್ರಿಂಕ್ಸ್ ಮಾಡೋದು ದಯವಿಟ್ಟು ಮಾಡಬೇಡಿ. ಸೊ ಇದು ಒಂದು ಧಾರ್ಮಿಕ ಪ್ರದೇಶ ಆಗಿರೋದ್ರಿಂದ ಸೊ ಕೆಲವೊಬ್ಬರ ನಂಬಿಕೆಗೆ ನೀವು ವಿರುದ್ಧವಾಗಿ ಹೋಗಬೇಡಿ. ಸೊ ನಂಬಿಕೆ ಇಟ್ಕೊಂಡು ಇಲ್ಲಿ ಬರ್ರಿ ಅಂತ ನಾನು ಹೇಳ್ತೀನಿ. ಸೊ ಅದಕ್ಕೆ ಆಮೇಲೆ ತಿರುಮಲದಲ್ಲಿ ಪ್ಲಾಸ್ಟಿಕ್ ಅಲೋ ಇಲ್ಲ. ಯಾವುದೇ ರೀತಿಯಾದಂತಹ ಪ್ಲಾಸ್ಟಿಕ್ ಬಾಟ್ಲ್ ಆಗಿರ್ಬೋದು, ಪ್ಲಾಸ್ಟಿಕ್ ಕವರ್ಗಳನ್ನು ತಿರುಮಲದಲ್ಲಿ ಅಲೋ ಇಲ್ಲ, ತಿರುಪತಿಯಲ್ಲಿ ಅಲೋ ಇದೆ. ಸೊ ನನ್ನ ಹಿಂದ್ಗಡೆ ಕಾಣ್ತಿರೋದೆ ಮೋಸ್ಟ್ಲಿ ಅದು ಕ್ಯಾಮ್ರಾದಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ, ಅಲ್ಲಿ ತಿರುಮಲ ಹೋಗೋದು ಘಾಟ್ ರೋಡ್ ಬರುತ್ತೆ. ಸೊ ನೀವು ಇಲ್ಲಿ ಟೋಕನ್ ತೊಗೊಂಡು ನಾಳೆ ಯಾವ ಟೈಮಲ್ಲಿ ಇರುತ್ತೋ ಆ ಟೈಮಲ್ಲಿ ನಿಮಗೆ ಅನುಕೂಲ ಆದಂತಹ ರೋಡಲ್ಲಿ ನಡ್ಕೊಂಡಾರ ಹೋಗಿ ಯಾವ ಥರ ಹೋಗ್ಬೋದು. ಇನ್ನೊಂದು, ಭೂದೇವಿ ಕಾಂಪ್ಲೆಕ್ಸಲ್ಲಿ ನಿಮಗೆ SSD ಟೋಕನ್ಸ್ ಪ್ಲಸ್ ದಿವ್ಯ ದರ್ಶನ ಟೋಕನ್ ಎರಡೂ ಕೊಡ್ತಾರೆ. ಸೊ ಕೇಳಿಕೊಂಡು ಯಾವ ಕ್ಯೂವಲ್ಲಿ ನಿಂತ್ಕೋಬೇಕು ಅಂತ ನೋಡಿಕೊಂಡು ನಿಂತ್ಕೊಳ್ಳಿ, ಯಾವುದಾದ್ರು ಕ್ಯೂವಲ್ಲಿ ನಿಂತ್ಕೋಬೇಡಿ. ಸೊ SSD ಟೋಕನ್ಸ್ ಅಂತಂದರೆ ನಿಮಗೆ ಸ್ಲಾಟೆಡ್ ಸರ್ವದರ್ಶನ ಟೋಕನ್. ದಿವ್ಯ ದರ್ಶನ ಟೋಕನ್ ಅಂತಂದರೆ ನೀವು ಈಗ 2 ಥರ ಸ್ಟೆಪ್ಸ್ ಇದೆ, ಒಂದು ಅಲಿಪಿರಿ ಸ್ಟೆಪ್ಸು, ಇನ್ನೊಂದು ಶ್ರೀವಾರಿ ಸ್ಟೆಪ್ಸು. ಸೊ ನೀವು ಶ್ರೀವಾರಿ ಸ್ಟೆಪ್ಸ್ ತೊಗೊಂಡು ನೀವು ಬೆಟ್ಟ ಹತ್ತೀನಿ ಅಂತಂದರೆ ನೀವು ದಿವ್ಯ ದರ್ಶನ ಟೋಕನ್ ತೊಗೊಳ್ಳಿ. ನಿಮಗೆ ಹಾಫ್ ಆಫ್ ದಿ ಸ್ಟೆಪ್ಸ್ ಹತ್ತಿರಲ್ಲ, ಅಂದರೆ 1500 ಸಮಥಿಂಗ್ ಸ್ಟೆಪ್ಸ್ ಆದಮೇಲೆ ನಿಮಗೆ ವೆರಿಫೈ ಮಾಡ್ತಾರೆ. ಆ ವೆರಿಫೈ ಮಾಡಿಕೊಂಡು ನಿಮ್ಮನ್ನು ಬಿಡ್ತಾರೆ. ಸೊ ಆವಾಗ ನೀವು ಅರ್ಲಿ ದರ್ಶನ ಆಗ್ಬೋದು. ನೀವು ಅಲ್ಲಿ ವೆರಿಫೈ ಮಾಡಲಿಲ್ದಂಗೆ ದಿವ್ಯ ದರ್ಶನ ಟೋಕನ್ ತೊಗೊಂಡು ನೀವು ಡೈರೆಕ್ಟಾಗಿ ಮೆಟ್ಲು ಬೇರೆ ಅಲಿಪಿರಿ ಸ್ಟೆಪ್ಸ್ ಹತ್ಕೊಂಡು ಹೋಗಿ ಅಥವಾ ಬಸ್ಸಲ್ಲಿ ಹೋಗಿ ನೀವು ದರ್ಶನಕ್ಕೆ ನಿಂತ್ಕೊಂಡ್ರೆ ನಿಮ್ಮನ್ನು ಒಳಗಡೆ ಎಂಟ್ರಿ ಕೊಡಲ್ಲ. ಸೊ ನೀವು ದಿವ್ಯ ದರ್ಶನ ಟೋಕನ್ ತೊಗೊಂಡ್ರೆ ಶ್ರೀವಾರಿ ಮೆಟ್ಲು ಹತ್ಕೊಂಡು ಹೋಗಿ, ಅಲಿಪಿರಿ ಮೆಟ್ಲ ಹತ್ರ ನೀವು SSD ಟೋಕನ್ಸ್ ತೊಗೊಂಡ್ರೆ ನೀವು ಯಾವ ಮೂಲಕ ಆದರೂ ನೀವು ಬೆಟ್ಟಕ್ಕೆ ಹೋಗ್ಬೋದು. ಸೊ ಈ ದಿವ್ಯ ದರ್ಶನ ಟೋಕನ್ ಏನಿದೆ ಅದು ನಿಮಗೆ ಈ ದಿವ್ಯ ದರ್ಶನ ಟೋಕನ್ ಏನಿದೆ ಭೂದೇವಿ ಕಾಂಪ್ಲೆಕ್ಸ್ ಬಿಟ್ಟರೆ ಎಲ್ಲೂ ಕೊಡಲ್ಲ. ಸೊ ಈ ಒಂದು ವಿಡಿಯೋ ಸ್ವಲ್ಪ ಲಾಂಗ್ ಆದ್ರೂ ಇನ್ಫಾರ್ಮೇಷನ್ ಪ್ರತಿಯೊಂದು ನೀಟಾಗಿ ಕೊಡಬೇಕು ಅಂತ ನನ್ನ ಅನಿಸಿಕೆ. ಸೊ ಅದಕ್ಕೋಸ್ಕರ ಕ್ಲೀನಾಗಿ ವಿವರಿಸ್ತಾ ಇದ್ದೀನಿ. ಸ್ಟಿಲ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಕಮೆಂಟಲ್ಲಿ ನೀವು ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಓಕೆ, ಸೊ ಈಗ ಗೇಟ್ ಓಪನ್ ಆದಮೇಲೆ ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ಸಿ ಯು ಲೇಟರ್. ಹೆಂಗಿದೆ ಎಕ್ಸ್ಪೀರಿಯನ್ಸು? ನಿಮಗೆ ಹೆಂಗೆ ಅನಿಸ್ತಾ ಇದೆ?
ಸೊ 100 ಮೀಟರ್ಸ್ ರನ್ನಿಂಗ್ ರೇಸಲ್ಲಿ ಫಸ್ಟ್ ಲೈನಲ್ಲಿ ನಿಂತ್ಕೊಂಡಿದ್ದೀವಿ ಸದ್ಯಕ್ಕೆ. ಫಾರ್ಚುನೇಟ್ಲಿ ಅಥವಾ ಲಕ್ಕೀಲಿ ಸ್ವಲ್ಪ ಹತ್ತಿರದಲ್ಲಿ ಇದೊಂದೇ ಲೈನ್ ನಮ್ಮದು. ಸೊ ನೆಕ್ಸ್ಟ್ ಟೋಕನ್ ಕೊಡ್ತಾರೆ ಅಂಥ ಲೈನಲ್ಲಿದೆ. ಸೊ ನಮ್ಗೆ ಆದಮೇಲೆ 1 2 3 4 ರೋಗಳಿದ್ದಾವೆ. ಸೊ 4 ಇನ್ ಸೆನ್ಸ್ 8 ರೋಸ್ ಇದೆ. ಆ 8 ರೋಸ್ನ ದಾಟ್ಕೊಂಡು ಫಸ್ಟಲ್ಲಿದ್ದೀವಿ. ಸೊ ಎಕ್ಸಾಕ್ಟ್ಲಿ ಟೈಮು 11:30 ಈಗ, ಅರೌಂಡ್ 11:30. ಸೊ 2 o'clock ಓಪನ್ ಅಂತ ಹೇಳ್ಬಿಟ್ಟು 11:30 ಓಪನ್ ಮಾಡಿಬಿಟ್ಟಿದ್ದಾರೆ. 100 ಮೀಟರ್ಸ್ ರನ್ನಿಂಗ್ ರೇಸಲ್ಲಿ ಹೆಂಗೆ ಓಡ್ತೀವೋ ಆ ಥರ ಓಡ್ ಬಂದು ನಿಂತಿದ್ದಾಯಿತು. ನೆಕ್ಸ್ಟ್ ಹೆಂಗೆ ಪರಿಸ್ಥಿತಿ ನಿಶಾಂತ್? ಗೋವಿಂದ. ಬನ್ನಿ ನೋಡೋಣ ನೆಕ್ಸ್ಟ್ ಒಳಗಡೆ ಹೋದ್ಮೇಲೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ.